everyone fine. ರೇಣುಕಾಸ್ವಾಮಿ ಕೆಲಸದ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಚಿತ್ರದುರ್ಗದ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿದ್ದಂಥ ರೇಣುಕಾಸ್ವಾಮಿಯ ಬಗ್ಗೆ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏನು ದಾಖಲೆ ಕೊಟ್ಟಿದ್ದ ಆತ, ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಪೊಲೀಸರು. ಆತ ಯಾವಾಗ ಕೆಲಸಕ್ಕೆ ಸೇರಿಕೊಂಡ, ಏನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಕೂಡ. ಫಾರ್ಮಸಿ ಹೊರಗಡೆಯಿಂದಾನೇ ಕಿಡ್ನ್ಯಾಪ್ ಮಾಡಲಾಗಿತ್ತು. ಆತ ಕೆಲಸ ಮುಗಿಸ್ಕೊಂಡು ಹೊರಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅದನ್ನ ಕರೆಸ್ಕೊಂಡು ಕಿಡ್ನ್ಯಾಪ್ ಮಾಡಿದ್ರು ಆರೋಪಿಗಳು. ಹಾಗಾಗಿ ಕೊಲೆಯಾದಂಥ ರೇಣುಕಾಸ್ವಾಮಿಯ ಕೆಲಸದ ಬಗ್ಗೆ, ಆ ಜಾಗದ ಬಗ್ಗೆ ಕೂಡ ಒಂದಷ್ಟು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಫಾರ್ಮಸಿ ಕೇಂದ್ರ ಕಚೇರಿಗೆ ಈಗಾಗಲೇ ಪೊಲೀಸರು ಪತ್ರವನ್ನ ಬರೆದಿದ್ದಾರೆ. ಇದಕ್ಕೆ ಈತನಿಗೆ ಸಂಬಂಧಪಟ್ಟಂತೆ ದಾಖಲೆಗಳೇನಿದ್ದಾವೆ ಕೊಡಿ ಅಂತ. ಬೆಂಗಳೂರಿನ ಸಿಂಗಸಂದ್ರದಲ್ಲಿ ಈ ಫಾರ್ಮಸಿಯ ಕೇಂದ್ರ ಇದೆ. ಇಮೇಲ್ ಮೂಲಕ ಪೊಲೀಸರಿಗೆ ಮಾಹಿತಿಯನ್ನು ಈಗಾಗಲೇ ಫಾರ್ಮಸಿಯಿಂದ ಕೂಡ ರವಾನೆ ಮಾಡಲಾಗಿದೆ. ಕೊಲೆಗೆ ಸಂಬಂಧಿಸಿದ ಪ್ರತಿ ವಿಚಾರದ ಬಗ್ಗೆ ಕೂಡ ಪೊಲೀಸರು ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ಚಿಕ್ಕ ಪುಟ್ಟ ವಿಚಾರಗಳನ್ನು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇಲ್ಲ. ಎಲ್ಲ ವಿಚಾರಗಳನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನ ಮಾಡ್ತಿದ್ದಾರೆ. ಹಾಗಾಗಿ ಫಾರ್ಮಸಿಯ ಹೊರಗಡೆಯಿಂದನೇ ರೇಣುಕಾಸ್ವಾಮಿಯ ಕಿಡ್ನ್ಯಾಪ್ ಆಗಿದ್ರಿಂದ ಅಲ್ಲಿಂದ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಾದ ಬಳಿಕ ಇಟಿಯೋಸ್ ಕಾರ್ನಲ್ಲಿ ಆತನನ್ನ ಶಿಫ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಈತ ಕೆಲಸ ಮಾಡ್ತಾ ಇದ್ದಂಥ ಫಾರ್ಮಸಿಯ ಜಾಗದ ಬಗ್ಗೆ ಮತ್ತೆ ಆ ಕೆಲಸಕ್ಕೆ ಸೇರ್ಕೊಂಡಂಥ ಸಂದರ್ಭದಲ್ಲಿ ಏನೆಲ್ಲ ದಾಖಲೆಗಳನ್ನು ಕೊಟ್ಟಿದ್ದ, ಯಾವಾಗ ಕೆಲಸಕ್ಕೆ ಸೇರ್ಕೊಂಡಿದ್ದ, ಕೆಲಸ ಮಾಡ್ತಾ ಎಷ್ಟು ದಿನ ಆಗಿತ್ತು, ಆತನ ಬಿಹೇವಿಯರ್ ಇರ್ಬೋದು, ಆತ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಏನಾದರೂ ಘಟನೆ ನಡೆದಿತ್ತ, ಹೀಗೆ ಅಂದರೆ ಆತನ ಬಗ್ಗೆ ಕೆಲಸದ ಸಂದರ್ಭದಲ್ಲಿ, ಕೆಲಸದ ಜಾಗದಲ್ಲಿ ಆತ ಹೇಗಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋದಕ್ಕೆ ಅಂತ ಪೊಲೀಸರು ಈ ಮೂಲಕ ಆತನ ದಾಖಲೆಗಳು, ಕೆಲಸದ ಡೀಟೇಲ್ಸ್ ಬಗ್ಗೆ ಕೂಡ ತಿಳ್ಕೊಳ್ಳೋದಕ್ಕೆ ಅಂತ ತನಿಖೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಫಾರ್ಮಸಿಯ ಕೇಂದ್ರಕ್ಕೆ ಪತ್ರವನ್ನು ಕೂಡ ಬರೆದಿದ್ರು. ಆ ಕೇಂದ್ರದಿಂದ ಕೂಡ ಈಗ ಪೊಲೀಸರಿಗೆ ಇಮೇಲ್ ಮೂಲಕ ಆತನ ಬಗ್ಗೆ ಮಾಹಿತಿಗಳನ್ನು ರವಾನೆ ಮಾಡಲಾಗಿದೆ. ಇದರಿಂದ ಏನಾದರೂ ಕ್ಲೂ ಸಿಗುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಒಂದು ಕಡೆ ಆರೋಪಿಗಳ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗ್ತಾ ಇದೆ, ಇನ್ನೊಂದು ಕಡೆ ರೇಣುಕಾಸ್ವಾಮಿಯ ಕೆಲಸದ ಜಾಗದ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ.